ಅವರೇನೋ ಒಂದಷ್ಟು ಸರ್ವೆ ನಂಬರ್ ವಿಚಾರದಲ್ಲಿ ಆಪಾದನೆ ಮಾಡಿದ್ದಾರೆ. ಆಮೇಲೆ ಅವರು ಪತ್ರಿಕೆಗಳಲ್ಲಿ ನಾನು ಗಮನಿಸಿದೆ, ಇವತ್ತು ಓದಿದ್ದಾರೆ, ಹೇಳಿದ್ದಾರೆ. CM ಇಬ್ರಾಹಿಂ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ರಾಘವೇಂದ್ರ ಮಠಕ್ಕೆ ಆಸ್ತಿ ನಾವೇ ಕೊಟ್ಟಿದ್ದು ಅಂತ ಹೇಳಿದ್ದಂಥದಕ್ಕೆ ಒಂದು ಕಮೆಂಟ್ ಮಾಡಿದ್ದಾರೆ. ಏನು ಇವ್ರ ಅಪ್ಪಂದ ಆಸ್ತಿ, ಅದು ಎಲ್ಲಿಂದ ಬಂತು ಆಸ್ತಿ, ಇವರು ಯಾರು, ಇವರು ಹೊರಗಡೆಯವ್ರಿಗೆ ನಾವು ಆಸ್ತಿ ಕೊಟ್ಟಿದ್ದೀವಿ, ನಾವು ಜಾಗ ಕೊಟ್ಟು ಮುಸ್ಲಿಮ್ಸ್ಗೆ ಈ ದೇಶದಲ್ಲಿ ಉಳ್ಕೊಳ್ಳೋವಂಥದ್ದಕ್ಕೆ ಮಾಡಿದ್ದೀವಿ ಅನ್ನುವಂಥದ್ದು ಅವ್ರದ್ದೇನೋ ಒಂದು ಇದನ್ನು ನಾನು ನೋಡಿದೆ. ಇದು ದುರಂತದ ಸಂಗತಿ. ಸೊ ಇಲ್ಲಿ ನ್ಯೂಸ್ ಪೇಪರ್ ಇತ್ತು ನೋಡಿ, ಮಂತ್ರಾಲಯ ರಾಯರ ಮಠಕ್ಕೆ ಮುಸ್ಲಿಂ ನವಾಬ್ ಭೂಮಿ ದಾನ ಕೊಟ್ಟಿದ್ದ ಎಂಬ ಮಾಜಿ ಸಚಿವ CM ಇಬ್ರಾಹಿಂ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಪ್ರತಾಪ್ ಸಿಂಹ, ಇಸ್ಲಾಂ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ, ನಮಗೆ ಭೂಮಿ ದಾನ ಮಾಡಲು ನಿಮಗೆ ಎಲ್ಲಿಂದ ಬಂತು, ಮುಸ್ಲಿಮರಿಗೆ ಆಶ್ರಯ ಕೊಟ್ಟಿರುವುದು ನಾವು, ಮೊಹಮ್ಮದ್ ಗಜ್ನಿ, ಗೋರಿ, ಬಾಬರ್ ಎಲ್ಲರೂ ಭಾರತಕ್ಕೆ ಬಂದು ಭೂಮಿ ವಶಪಡಿಸಿಕೊಂಡಿದ್ದರು, ಬಳಿಕ ನಾವು ಕೂಡ ನಮ್ಮ ಭೂಮಿಯನ್ನು ಹೋರಾಟ ಮಾಡಿ ಉಳಿಸಿಕೊಂಡಿದ್ದೇವೆ ಅಂತ ಒಂದು ಹೇಳಿಕೆ ಕೊಟ್ಟವ್ರೆ. ನಿಮ್ಮ BJP, ಐ ಆಮ್ ಸಾರಿ ಟು ಯೂಸ್ ದಿಸ್, ನಿಮ್ಮ BJP ಮೂಲ ವಂಶಸ್ಥರವರಲ್ಲ, BJP ಕಟ್ಟಿದಂಥ ಮೂಲ ವಂಶಸ್ಥರು ಅವರು ಯಾವ ದೇಶದವರು ಅಂತ ಸ್ವಲ್ಪ ದಯಮಾಡಿ ಮಾಜಿ ಸಂಸದರು ನೆಕ್ಸ್ಟ್ ಪತ್ರಿಕಾಗೋಷ್ಠಿಯಲ್ಲಿ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ನಾನು ವಿನಂತಿಸ್ಕೊತೀನಿ. ಮುಸ್ಲಿಮ್ಸು, ನಮ್ಮ ಭಾರತದ ಮುಸ್ಲಿಮ್ಸು ಈ ದೇಶದ ಮಣ್ಣಿನ ಮಕ್ಕಳು, ಈ ದೇಶದಲ್ಲೇ ಹುಟ್ಟಿ ಬೆಳೆದು ನಮಗೇನು ಹಕ್ಕಿದೆ ಅಷ್ಟೇ ಹಕ್ಕು ಮುಸ್ಲಿಮ್ಸ್ಗಿದೆ. ನಮ್ಮ ಜೊತೆ ಇದ್ದವರು ಸುಳ್ಳು ಹೇಳ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತಾವಧಿಯಲ್ಲಿ ಒಕ್ಕಾಸ್ತಿ ಬರೆದುಕೊಡುವ ಪ್ರಕ್ರಿಯೆ ನಡೀತಿದೆ. ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು 443.37 ಎಕರೆ ಜಮೀನನ್ನು ಒಕ್ಕ ಮಂಡಳಿ ತನ್ನ ಆಸ್ತಿ ಎಂಬುದಾಗಿ ಪ್ರಕಟಿಸಿದೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಆರೋಪಿಸಿರೋದು. ಮೈಸೂರು ಜಿಲ್ಲೆಯಲ್ಲಿ 443 ಎಕರೆ, ಚಾಮರಾಜನಗರದಲ್ಲಿ 175 ಎಕರೆ ಒಕ್ಕಂತ ಘೋಷಣೆ ಮಾಡ್ಕೊಂಡಿದೆ ಅಂತ ಹೇಳ್ಕೊಂಡವ್ರೆ. ನಾನು ಪ್ರತಾಪ್ ಸಿಂಹ ಅವರಿಗೆ ದಾಖಲೆ ಕೊಡ್ತೀನಿ, ದಯಮಾಡಿ ಈ ದಾಖಲೆನ ಓದ್ಕೊಂಡು ನೀವೊಂದು ಡಿಬೇಟ್ ಫಿಕ್ಸ್ ಮಾಡಿ. ಯಾಕೆ ನೀವು MP ಆಗಿರೋವರೆಗೂ ಡಿಬೇಟಿಗೆ ಬರಲಿಲ್ಲ. ನಾನು ಒಂದು 100 ಬಾರಿ ಕರೆದಿದ್ದೀನಿ. ಅಟ್ಲೀಸ್ಟ್ ಈಗ ನಿಮ್ಮನ್ನು ಆಚೆ ತಳ್ಳಿಬಿಟ್ಟವ್ರೆ. ಈಗ ಸಂಪೂರ್ಣವಾಗಿ ಅವಾಗ ಟೈಮ್ ಇರಲಿಲ್ಲ ನಿಮಗೆ, ಪಾಪ ಇಡೀ ದೇಶದಲ್ಲಿ ಸುತ್ತಬೇಕಾಗಿತ್ತು, ಟೈಮ್ ಇಲ್ಲ. ಈಗ ನಾನು ನಿಮಗೆ ಇನ್ವೈಟ್ ಮಾಡ್ತೀನಿ, ಫ್ರೆಂಡ್ಲಿ ಫೈಟ್, ಫ್ರೆಂಡ್ಲಿಯಾಗಿ ಕೂತ್ಕೊಳ್ಳೋಣ, ಒಕ್ಕಾಸ್ತಿ ಬಗ್ಗೆನೇ ಚರ್ಚೆ ಮಾಡೋಣ. ಇಲ್ಲಿದೆ ನೋಡಿ, ಆಸ್ ಪರ್ ಸೆಂಟ್ರಲ್ ವರ್ಕ್ ಆಕ್ಟ್ ಸೆಕ್ಷನ್ 13, State Board of Work established. Karnataka State Board of Work was established in the year 1961 by the Karnataka State Government. Work Act first enacted in 1913. 1913ರಲ್ಲಿ ವರ್ಕ್ ಕಾಯ್ದೆ ಜಾರಿಗೆ, ಬ್ರಿಟಿಷ್ ಪೀರಿಯಡಲ್ಲಿ ಜಾರಿಗೆ ಬಂದಿದ್ದು. Then again it was renewed in 1954 when Government of India was in power. Again it was enacted in 1994. Again it was amended in 2013.